ವಿಘ್ನರಾಜ. ನಮೋ ವಿಘ್ನರಾಜ. ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ವಿಘ್ನರಾಜ. ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರಭಕ್ತ ಜನಾವರ ಪಾವ ಶಿವ ಶಂಭು ಪುತ್ರ ನಿಗಾವ. ಸುರಮುನಿ ವಂದಿತ ದೇವ ವರಭಕ್ತ ಜನಾವರ ಪಾವ ಶಿವ ಶಂಭು ಪುತ್ರ ನಿಗಾವ. ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೂ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೂ ಶ್ರೀ 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 ವಿಘ್ನೇಶ್ವರನಿಗೆ ಶ್ರೀ ಶ್ರೀ ವಿಘ್ನೇಶ್ವರನಿಗೆ. ಕೃಪಾ ಪೋಷಿತ ನಾಟಕ ಮಂಡಳಿ ಅಂಚರಳ್ಳಿ ವತಿಯಿಂದ ಗ್ರಾಮದ ಹಿರಿಯರು ಹಾಗೂ ಹಿರಿಯ ನಾಯಕರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ಮುಖ್ಯ ಯಜಮಾನರಾಗಿರ್ತಕ್ಕಂಥ ಮುನ್ರಾಜಪ್ಪನವರು ಈ ಒಂದು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ತದನಂತರ ಅಶ್ವತ್ಥಪ್ಪನವರು ಊರಿನ ಹಿರಿಯರು ಹಾಗೂ ಗ್ರಾಮದ ಯಜಮಾನರು ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ನಾರಾಯಣ ಸ್ವಾಮಿಯವರು ಅಂಚರಳ್ಳಿ ಹಾಲ್ ಡೈರಿ ಅಧ್ಯಕ್ಷರು ಅವರು ಸಹ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ತದನಂತರ ಸದಾಶಿವಪ್ಪನವರು ಊರಿನ ಹಿರಿಯರು ಯಜಮಾನರು ಅವರು ಸಹ ಈ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳೆಯಲು ಪ್ರಾರ್ಥನೆ. ವೆಂಕಟರಮಣಪ್ಪನವರು ಅಂಚರಳ್ಳಿ ಅವರು ಸಹ ಈ ವೇದಿಕೆ ಮೇಲೆ ಬಂದು ಈ ಸಮಾರಂಭಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳೆಯ ಪ್ರಾರ್ಥನೆ. ವೆಂಕಟಗಿರಿಯಪ್ಪನವರು ರೈತರ ಸಂಘದ ಉಪಾಧ್ಯಕ್ಷರು ಅವರು ಸಹ ಈ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳೆಯ ಪ್ರಾರ್ಥನೆ. ಹಾಗೂ ಬಚ್ಚಪ್ಪನವರು ಆರ್ವಳ್ಳಿ ಸ್ಥಳಾವಕಾಶದ ದಾನಿಗಳು ಅವರು ಸಹ ಈ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ವೇಣುರವರು ಜ್ಯೋತಿಪುರ ಮಂಡೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅವರು ಸಹ ಈ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಮತ್ತು ಶ್ರೀ ಎಸ್.ಎ. ಪುಟ್ಟರಾಜರವರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕರು ಮಹದೇವಪುರ ಇವರು ಸಹ ಈ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳೆಯ ಪ್ರಾರ್ಥನೆ. ಶ್ರೀಯುತ ಡಾಕ್ಟರ್ ಎಂ ಜಗದೀಶ್ ಗೌಡರು ಜೋಡಿ ಉಸ್ಕೂರು ಇವರು ರಾಜ್ಯಾಧ್ಯಕ್ಷರು, ಕರುನಾಡು ರಂಗ ಭೂಮಿ ಕಲಾವಿದರು ಹಾಗೂ ಒಕ್ಕೂಟ ಸಂಘದ ರಿಜಿಸ್ಟ್ರೇಷನ್ ಬೆಂಗಳೂರು ವತಿಯಿಂದ ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ತಾವು ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಕಟಾರಿ ರಥದ ಶಿಲ್ಪಿಗಳು ಚಂದ್ರರವರು ಚಂದ್ರು ವಿ ಆರ್ ಅವರವರು ಸಹ ಈ ರಂಗಭೂಮಿಯ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ನಾರಾಯಣ ಸ್ವಾಮಿ ಲೇಟ್ ದೊಡ್ಡ ಚಿನ್ನಪ್ಪನವರು ಅವರು ಸಹ ವೇದಿಕೆ ಮೇಲೆ ಬರಬೇಕು. ಹಾಗೂ ನಾರಾಯಣ ಸ್ವಾಮಿಯವರು ಲೇಟ್ ವೆಂಕಟಪ್ಪನವರ ಮಗ ಅವರು ಸಹ ಈ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಎಲ್ಲರೂ ಶ್ರಮಿಸಬೇಕು. ದಯವಿಟ್ಟು ಬೆಳಗಿನವರೆಗೂ ಎಲ್ಲ ಕಲಾವಿದರಿಗೂ ಹೆಚ್ಚಿನ ಆದ್ಯತೆಯಲ್ಲಿ ಸಹಕಾರ ನೀಡಿ
ಹೆಚ್ಚಿನ ರೀತಿಯಲ್ಲಿ ನಾಟಕವನ್ನು ನೋಡಿ ಎಲ್ಲರಿಗೂ ಹುಮ್ಮಸ್ಸು ಬರುವ ರೀತಿಯಲ್ಲಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಹೆಸರುಗಳನ್ನು ಕರೆದಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರು ಹಾಗೂ ನಾಗರಿಕರು ಹಿರಿಯರು ತಾವೆಲ್ಲರೂ ಬಂದು ಆಸೀನರಾಗಬೇಕಾಗಿ ಮತ್ತೊಮ್ಮೆ ಮಗದಂಬೆ ಪ್ರಾರ್ಥನೆ. ಬಚ್ಚಣ್ಣ ಆರೋಳಿ ಬಚ್ಚಣ್ಣನವರು ಅವರು ಸಹ ಆ ವೇದಿಕೆ ಮೇಲೆ ಬರಬೇಕು. ವೆಂಕಟರಮಣಪ್ಪನವರು ಅವರು ಸಹ ಆ ವೇದಿಕೆಯ ಮೇಲೆ ಬರಬೇಕಾಗಿ ಕಳಕಳ ಪ್ರಾರ್ಥನೆ. ಮತ್ತು ನಾರಾಯಣ ಸ್ವಾಮಿ ಅವರು ಲೇಟ್ ವೆಂಕಟಪ್ಪನವರ ಮಗ ಅವರು ಸಹ ಬೇಗ ಬಂದು ಈ ವೇದಿಕೆ ಮೇಲೆ ಆಸೀನರಾಗಬೇಕಾಗಿಲ್ಲಿ ತಮ್ಮಲ್ಲಿ ಕಳಕಳ ಪ್ರಾರ್ಥನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಕರೆದಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರು ಹಾಗೂ ಊರಿನ ಯಜಮಾನರು ಎಲ್ಲರೂ ಬೇಗ ಬಂದು ಈ ಒಂದು ಕಾರ್ಯಕ್ರಮವನ್ನು ಬೇಗ ಯಶಸ್ವಿಯಾಗಿ ಗಳಿಸಿ ತದನಂತರ ನಾಟಕವನ್ನು ಮುಂದುವರಿಸೋದಕ್ಕೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಈ ದಿನ ಅಂಚಳ್ಳಿ ಗ್ರಾಮದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ನಾಟಕವನ್ನು ಇವತ್ತು ಅಂಚಳ್ಳಿ ಗ್ರಾಮದ ಎಲ್ಲ ನಮ್ಮ ಸ್ನೇಹಿತರು ನಾಟಕವನ್ನು ಕಲಿತು ನಾಟಕ ಮಾಡಬೇಕು ಅಂತ ಈ ದಿನ ಏನು ಪ್ರಯತ್ನ ಪಟ್ಟು ಮಾಡ್ತಾಯಿದ್ದಾರೆ. ನಾನು ಪಾಂಪ್ಲೆಟ್ ನೆನ್ನೆ ನೋಡಿದೆ, ಎಲ್ಲನೂ ಹೊಸ ಹುಡುಗರೇ ಅವರೇ, ಹಳವ್ರು ಯಾರೂ ಅದ್ರಾಗ ಕಾಣಲಿಲ್ಲ. ಹೊಸ ಹುಡುಗರು ಈ ಥರ ಹುಮ್ಮಸ್ಸಿರೋದು ನಮ್ಮ ಮೋಸ್ಟ್ಲಿ ಎಲ್ಲ ಜಗದೀಶ್ ಗೌಡರು ಪಿಟಿಕೆ ಹಾಕಿ ಕಲಿಸಿರ್ತಾರೆ. ಎಲ್ಲ ನಾವು ಒಂದು 15-20 ವರ್ಷ ಹಿಂದೆ ನಾವು ಓದ್ತಾ ಇದ್ವಿ, ಎಲ್ಲಂದರೆ ಎಲ್ಲಿ ನಾಟಕ ಆಡಿದ್ರು ಓದ್ತಾ ಇದ್ವಿ. ಈಗ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗಿ ಓದು ಕಮ್ಮಿ ಆಗಿದೆ ಅಷ್ಟೇ. 1 ಅವರ್ 2 ಅವರ್ ನಾಟಕ ಆದರೆ ಓದ್ತೀವಿ. ನಮ್ಮ ಜಗದೀಶ್ ಗೌಡರು ಬಿಡಲ್ಲ, ಏನು ಮಾಡಿದ್ರು. ಕಲಾಕ್ಷೇತ್ರ ಇಲ್ಲಿ ನಮ್ಮ ಜನಪದರು ರಂಗಮಂದಿರ ಈ ಬೆಳಿಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆ ಗಂಟೆ ನೋಡೋದಂದರೆ 1-2 ಅವರು ನೋಡ್ತೀವಿ, ಆದರೆ ಕಮ್ಮಿ ಮಾಡ್ತಾ ಬಂದಿದ್ವಿ. ಅದು ತಪ್ಪು ಅನಿಸ್ತಾ ಇದೆ ಇವ ನಮಗೂ. ಯಾಕಂದರೆ ನಮ್ಮ ಸಂಸ್ಕೃತಿನ ನಾವೇ ನಶಿಸಿ ಹೋಗಂಗೆ ಮಾಡಬಾರ್ದು. ಎಷ್ಟು ಅವ್ರು ಕಷ್ಟ ಬಿದ್ದು 1 ವರ್ಷ 1.5 ವರ್ಷ ನಮ್ಮ ಏನು ಗುರುಗಳಾದಂಥ ಬಿದರಳ್ಳಿಯವರೇ, ನಮ್ಮ ಪಕ್ಕದ ಹಳ್ಳಿ ನಮ್ಮ ಹೋಬಳಿಯವರೇ ವೇಣುಗೋಪಾಲ್ ಸರ್ ಅವರು ಕಷ್ಟ ಬಿದ್ದು ನಾಟಕವನ್ನು ಕಲಿಸಿರ್ತಾರೆ. ಆ ಡ್ರಾಮಾನ ನಾವೆಲ್ಲ ಊರೆಲ್ಲ ಸುತ್ತು ಎಲ್ಲ ಹಳ್ಳಿ ಜನನೂ ಬಂದು ಹಿಂದೆ ಈ ಡ್ರಾಮಾ ಅಂದರೆ ಸಾಕು ಮೊದಲೇ ಬಂದು 2 ಅವರ್ 3 ಅವರ್ ಮೊದಲು ಸೀಟ್ ಇಟ್ಕೊತಾ ಇದ್ರು. ಯಾರನ್ನ ಬಂದು ಬೇರೆಯವ್ರು ಕೂತ್ಕೊಂಡ್ಬಿಡ್ತಾರೆ, ಬೆಳಗ್ಗೆ ಗಂಟೆ ನಾನು ಮುಂದೆ ಕೂತ್ಕೊಂಡು ನೋಡಬೇಕು ಅಂತ. ಆ ಥರ ಬೇರೆ ನಾನು ಒಂದು 4-5 ನಾಟಕಕ್ಕೆ ಹೋಗಿದ್ದೀನಿ. ಆ ನಾಟಕದಲ್ಲಿ ನೋಡಿದ್ರೆ ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿ ಬಂದಿದ್ದಾರೆ, ಪ್ರೋತ್ಸಾಹಕರು ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಮೊನ್ನೆ ಯಾವೆಲ್ಲ ಒಂದು ಕಡೆ ಹೋದ್ವಿ, ಕಣ್ಣೂರಲ್ಲಿ MLA ಸೇರಿಸಿ ಬಂದರು. ಉದ್ಘಾಟನೆ 10 ಜನ ಅವರೇ. ನಾನು ಏನಪ್ಪ ಉದ್ಘಾಟನೆ ಮಾಡಲಿ ಅಂದ್ಬಿಟ್ಟು ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ರು, ಬಂದಿಲ್ಲ. ಹಂಗೆ ಇಲ್ಲಿ ನನಗೆ ನೋಡಿ ಸಂತೋಷ ಆಗ್ತಾ ಇದೆ. ನಾವು ಹೋಗಿ ನೋಡಿ ಬರ್ತಾ ಇರ್ತೀವಿ. ದಯಮಾಡಿ ಎಲ್ಲ ಕಡೆನೂ ಈ ಥರ ನಾಟಕಗಳು ಆಡಲಿ ಅಂತ ನಾನು ಆಶಿಸ್ತಾ, ಹಾಗೆ ಈ ಊರಿನ ಎಲ್ಲ ಹಿರಿಯರಿಗೂ ಎಲ್ಲ ಹಿರಿಯರು ಏನು ನಮ್ಮ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಈ ಡ್ರಾಮಾನ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ರ ತಮ್ಮೆಲ್ಲರಿಗೂ, ಈ ಊರಿನ ಈ ಎಲ್ಲ ಹಿರಿಯರಿಗೂ ಹಾಗೂ ಎಲ್ರಿಗೂ ಈ ಬಂದಿರೋಂಥ ಪ್ರೋತ್ಸಾಹರಿಗೂ ನಾನು ಒಂದು ಬಾರಿ ತಮಗೆ ಒಂದು ಅಭಿನಂದನೆಗಳನ್ನು ನಮಿಸ್ತಾ, ನನ್ನ ನಮನಗಳನ್ನು ನಮಿಸ್ತಾ, ನಮ್ಮ ಜಗದೀಶ್ ಗೌಡರು ಇನ್ನೂ ಎಲ್ಲ ಊರಿಗೆ ಹೋಗಿ ಹಿಂಗೆ ಆಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದೊಂದು ಊರುಗಳಿಗೆ ಬಿಟ್ಟೋಗಿದ್ದಾರೆ. ನಮ್ಮೂರ ಮೊದಲು ಆಡ್ತಾಯಿದ್ರು, 20 ವರ್ಷ ಆಗೋಗೋದು, ಯಾಕೋ ನಿಲ್ಲಿಸ್ಬಿಟ್ಟವ್ರೆ. ನೀವು ಬಂದು ಸ್ಟಾರ್ಟ್ ಮಾಡಿದ್ರೆ ಮಾಡ್ತಾರೆ, ಮಾಡಿಸ್ಬೇಕಂತ ಕೇಳ್ಕೊತ ನಾನು ಮಾತಾಡೋಲ್ಲ ಅವಕಾಶ ಅಂತ ಎಲ್ರಿಗೂ ಹೊಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ವೇಣುರವರಿಗೆ ತುಂಬ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ. ಒಂದು ಕಡೆಯಿಂದ ಅಕ್ಕ ಫಸ್ಟ್ ಮೆನು ಫಸ್ಟ್ ಮೆನು
ಬರ್ರಿ ಬೇಗ 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 ಕೊಡ್ರಪ್ಪ ಬೇಗ ಬೇಗ ಕೊಡ್ರಪ್ಪ ಹೋಗ ಪರವಾಗಿಲ್ಲ. ಎತ್ಕೊಡ್ರಿ ಒಂದು ಯಾರು ಪಕ್ಕಲ ನಿಲ್ಸ್ಕೊಂಡ ಒಂದು ನಿಮಿಷ ಒಂದು ಸೆಕೆಂಡ್ ಆಯ್ತು ನಿಲ್ಸ್ಕೊಂಡ. ಎತ್ಕೊಬರ್ರಿ ಎಲ್ಲರೂ. ಬರ್ರಿ 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 ಬೇಗ ಒಂದು ಕಡೆಯಿಂದ ಹಾಕೊಂಡು ಹೋಗ್ರಿ. ಇವಾಗ ಹಾಕೊಂಡು ಹೋಗ್ರ. ಆಫ್ ಮಾಡಿದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಟಕ ಶುರುವಾಗುತ್ತೆ. ಶ್ರೀಯುತ ಎ ವೇಣು ಅವರು, ನಾವು ಕಲಾಕ್ಷೇತ್ರದಲ್ಲಿ 90 ಜನ ಕಲಾವಿದರೊಡಗೂಡಿ ವಿಭಿನ್ನವಾದ ಒಂದು ನಾಟಕವನ್ನು ಮಾಡಿದ್ವಿ, ಯುಗೆ ಯುಗೆ ಅಂತ. ಮಹಾಭಾರತ ಮತ್ತು ರಾಮಾಯಣ ಎರಡೂ ನಾಟಕಗಳನ್ನು ಒಂದೇ ವೇದಿಕೆ ಮೇಲೆ ತರುವಂತಹ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ವಿ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆಯನ್ನು ನಿರ್ಮಿಸಿತು. ಆ ನಾಟಕಕ್ಕೆ ವಿಶೇಷವಾಗಿ ಆರ್ಥಿಕ ಸಹಾಯವನ್ನು ಕೊಟ್ಟಂತಹವರು ನಮ್ಮ ಭಾಗದ ಎ ವೇಣು ಅವರು. ಹಾಗಾಗಿ ಅವರು ಆವತ್ತಿನ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಇವತ್ತು ಈ ಹಂಚನಹಳ್ಳಿಯಲ್ಲಿ ಅವರನ್ನು ಯುಗೆ ಯುಗೆ ನಾಟಕದ ಪರವಾಗಿ ಕರುನಾಡ ರಂಗಭೂಮಿ ಕಲಾವಿದರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ಕರ್ತವ್ಯವನ್ನು ಅವರಿಗೆ ಆ ಒಂದು ಅಭಿಮಾನವನ್ನು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿತ್ತು. ಅವ್ರು ಬರದೇ ಕಾರಣ ಇವತ್ತು ಅವ್ರು ನಮ್ಗೆ ಸಿಕ್ಕಿದ್ದಾರೆ. ಆ ಒಂದು ಒಳ್ಳೆಯ ಒಂದು ಇದನ್ನು ಇವತ್ತು ಅವ್ರನ್ನ ಸಮರ್ಪಿಸಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ವಂದನೆಗಳೊಂದಿಗೆ.
ಶ್ರೀರಾಮನ ರಥ ಮಾಡಿದಂತಹ ರಥದ ಶಿಲ್ಪಿಗಳು ಹೌದಲ್ವಾ? ಹಾಗಾಗಿ ಹಂಚನಹಳ್ಳಿ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ಪ್ರಾಣೇಶ್ವರ, ನಮಸ್ಕರಿಸುವೆ. ಶುಭವಸ್ತು. ಉತ್ತರ ಪ್ರಿಯ, ಶ್ರೀಕೃಷ್ಣ ಪರಮಾತ್ಮರ ದಯೆಯಿಂದ ಆಹಾ, ನಮ್ಮ ವಿವಾಹವಾಯಿತು. ಹೌದು ಸ್ವಾಮಿ. ಈ ಸಂತೋಷದ ಸಮಯದಲ್ಲಿ ಕಾಲವನ್ನು ಕಳೆಯೋಣವೇ? ನಿಮ್ಮ ಇಚ್ಛೆಯಂತೆ ಆಗಲಿ ಪ್ರಿಯ. ಸಂಗೀತದ
ಆಕಾಶದಲ್ಲಿ ಪಕ್ಷಿಗಳು ಹಾರಾಡುವುದನ್ನು ನೋಡಿದರೆ ಆಹಾ ನಾವು ಸಹ ಹಾರೋಡೋಣ ಎನಿಸ್ತದೆ. ಹಾರೋಡಣವೇ? ಸ್ವಾಮಿ ನಿಮ್ಮ ಇಷ್ಟದಿಂದ ಹಾಗಾದ್ರೆ ಎಂತ ಸೌಂದರ್ಯ, ಎಂತ ಚಾತುರ್ಯ, ನಡೆ ಎಂತ ಗಾಂಭೀರ್ಯ. ಎಂತ ಸೌಂದರ್ಯ, ನುಡಿ ಎಂತ ಚಾತುರ್ಯ, ನಡೆ ಎಂತ ಗಾಂಭೀರ್ಯ. ಚಂದ್ರನ ನಾಚಿಸುವ ಎನ ಮನ ಮಂದಿರದೊಡೆಯ ನಿನ್ನ ಪ್ರೇಮಾನಂದಮಯ ಪ್ರೇಮ ಮೋದಮಯ ಗಪಮದ ಪಮಗಪ ಸಂಗಮ ನಗುತ್ತ ಗಪಮದ ಪಮಗಪ ಸಂಗಮ ನಗುತ್ತ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ನಯನ ಪ್ರೇಮಿಯಾಗಿ ನನಗೆ ಬಾಳಿ ಬೆಳಕಾಗೆ. ಅನುರಾಗದ ನವರತಿಯಾಗಿ ಪ್ರಮಿಯಾಗಿ ಚಂದ್ರಲೋಕನ ಚಂದಿರ ನಿನ್ನ ಕೈ ಸಂದಿರ ಮಣಿದಿಹರು ಪ್ರಣಯ ಪ್ರಸಂಗವ ಕ್ರೀಡೆಯರು ಗೆಂದುಂದಿಯ ಗೊಂದಲು ಕೈರವರು ಪ್ರಣಯ ಪ್ರಸಂಗವ ಕ್ರೀಡೆಯರು ಗೆಂದುಂದಿಯ ಗೊಂದಲು ಉತ್ತರ: ಪ್ರಾಣೇಶ್ವರ ಕೋಗಿಲೆಗಳು ತಮ್ಮ ಮಧುರವಾದ ಗಾನದಿಂದ ಗಾನವನ್ನು ಪಾಡುತ್ತೆವು. ನಾವು ಸಹ ಗಾನವನ್ನು ಪಾಡೋಣವೇ? ಹಾಗಾಗಲಿ ಪ್ರಿಯ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಮುಖ ನಸು ನಸು ನಗುವ ಚೆಂಡೆಲೆ ಸದನಾನಿಂದ ತೋಳಿಂದ ಹೊರಟೆಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ನಸು ನಗುವ ಚೆಂಡೆಲೆ ಸದನಾನಿಂದ ತೋಳಿಂದ ಹೊರಟೆಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ.
ಉತ್ತರ. ಪ್ರಾಣೇಶ್ವರ, ನಾವು ಈ ಉದ್ಯಾನವನಕ್ಕೆ ಮತ್ತೊಮ್ಮೆ ಬರುವ ಮೊದಲು ಮತ್ತೊಂದು ಸುಮಧುರ ಗಾನವನ್ನು ಹಾಡಿ ನನ್ನ ಸಂತೋಷವನ್ನು ಪಡಿಸುವೆಯಾ? ಸ್ವಾಮಿ. ಮನದಾಸೆಯಿಂದ ಬಯಸುತ್ತಿದೆ ಮನದಾಸೆಯಿಂದ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನದಾನಂದವಾಗುವುದು ಬಾರೆ. ಮನದಾಸೆಯಿಂದ ಬಯಸುತ್ತಿದೆ ಓ ಸುಂದರಿ. ಉತ್ತರ. ಪ್ರಾಣೇಶ್ವರ, ನಮ್ಮ ವಿವಾಹದ ಶುಭ ವಾರ್ತೆಯನ್ನು ನಮ್ಮ ತಾಯಿಯವರಿಗೆ ತಿಳಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯೋಣ. ನಡೆಯುವ ಹಾಗೆ ಆಗಲಿ ಪ್ರಿಯ. ಸ್ವಾಮಿ. ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ ಸವಿಗಾನ ಎದೆ ಜಲ್ಲನೆ
ನಮಸ್ಕಾರ. ಪ್ರಿಯಾ, ನನಗೋಸ್ಕರ ಮತ್ತೊಂದು ಗಾನವನ್ನು ಹಾಡಿ ನನ್ನ ಮನ ಸಂತೋಷವನ್ನು ಪಡಿಸುವೆಯಾ? ಸ್ವಾಮಿ. ಪ್ರಿಯೆ, ನೀಲಿ ಬಾನಿನ ಚಂದಿರ. ಪ್ರಿಯಾ, ಪ್ರಾಣೇಶ್ವರ. ನೀಲಿ ಬಾನಿನ ಚಂದಿರ ಹೌದಾ ಪ್ರಿಯೆ? ಧರೆಗೆ ಇಳಿದು ಪ್ರಿಯಾ, ನಾಟ್ಯ ಮಯೂರಿ ಸ್ವರ್ಗದ ಸರೆ, ನಾಟ್ಯ ಮಯೂರಿ ಸ್ವರ್ಗದ ಸರೆ, ನೀಡು ಆಲಿಂಗನ. ಪ್ರಿಯಾ, ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಭಾರ. ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಭಾರ. ನಾಟ್ಯ ಮಯೂರಿ ಸ್ವರ್ಗದ ಸರೆ, ನಾಟ್ಯ ಮಯೂರಿ ಸ್ವರ್ಗದ ಸರೆ, ನೀಡು ಆಲಿಂಗನ. ಪ್ರಿಯಾ, ಪ್ರಿಯೆ, ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಭಾರ. ಸುಡಿನೋಟ ಹೂಬಾಣ ಎಂದಾದರೆ, ನನ್ನದಿಯ ನೋಡಿ ಹಾಯೆಂದರೆ. ಸುಡಿನೋಟ ಹೂಬಾಣ ಎಂದಾದರೆ, ನನ್ನದಿಯ ನೋಡಿ ಹಾಯೆಂದರೆ. ಕವಿಮುತ್ತಿನ ಅದರ ಕವಿಸುರಿಯನು, ಪ್ರಾಣೇಶ್ವರ. ಪ್ರಿಯೆ, ಬಾಯನ್ನ ಘನ ಸೇರಲು. ಪ್ರಿಯಾ, ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಭಾರ. ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಭಾರ. ನಾಟ್ಯ ಮಯೂರಿ ಸ್ವರ್ಗದ ಸರೆ, ನಾಟ್ಯ ಮಯೂರಿ ಸ್ವರ್ಗದ ಸರೆ, ನೀಡು ಆಲಿಂಗನ. ಪ್ರಿಯಾ, ಪ್ರಿಯೆ, ನೀಲಿ ಬಾನಿನ ಚಂದಿರ. ಹೇ ಕೃಷ್ಣ ಮಾಧವ ಮುರಾರೇ, ದರ್ಶನವಾಲಿ ತೋರೆಯ ದೇವ, ದರ್ಶನವಾಲಿ ತೋರೆಯ, ದರ್ಶನವಾಲಿ ತೋರೆಯ ದೇವ, ದರ್ಶನವಾಲಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು, ಕೃಷ್ಣ. ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು. ಪರಮದಯಾತರ ಕೊಡು ಎನಗಭಯವ, ಪರಮದಯಾತರ ಕೊಡು ಎನಗಭಯವ. ಜೀವವು ನೀನು
ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾಲಿ ತೋರೆಯ ದೇವ ದರ್ಶನವಾಲಿ ತೋರೆಯ. ನಾನು ಈಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದೇ ಬರುವೆನು. ಅರಣ್ಯವಾಸದ ಆಜ್ಞಾನುಸಾರದಿ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದಿಸೆ ನಾವು ಕಳೆದೆವ ದೇವ. ಕೃಷ್ಣ ಆನಂದಿಸೆ ನಾವು ಕಳೆದೆವ ದೇವ. ಆನಂದಿಸೆ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವ. ಧರ್ಮದಿ ರಾಜವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾಲಿ ತೋರೆಯ ದೇವ ದರ್ಶನವಾಲಿ ತೋರೆಯ. ಕೃಷ್ಣ ಶ್ರೀಹರಿ ಹೊರದಿನಾಂ ತೆರಳುವೆ ಭಾರತ ನಗರಕ್ಕೆ, ಹೊರದಿನಾಂ ತೆರಳುವೆ ಭಾರತ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿನ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿನ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋವ ಶ್ರೀಕೃಷ್ಣನ ಸಹಿತ ಮನರಾಮನ ಸಹಾಯ ಪಡೆಯಲು ನನ್ನ ದೇವ ಶ್ರೀಕೃಷ್ಣನ ಸಹಿತ ಮನರಾಮನ ಸಹಾಯ ಪಡೆಯಲು ಹೊರದಿನಾಂ ತೆರಳುವೆ ಭಾರತ ನಗರಕ್ಕೆ, ಹೊರದಿನಾಂ ತೆರಳುವೆ ಭಾರತ ನಗರಕ್ಕೆ. ಹನುಮ ಭೀಮನ ವಧಿಸಲನ ಇದೊಂದು ಪ್ರಯೋಗ ಬೆಸಗಿದರು. ಭೀಮ ಹನುಮ ಭೀಮನ ವಧಿಸಲನ ಇದೊಂದು ಪ್ರಯೋಗ ಬೆಸಗಿದರು. ಭೀಮನವನು ಎಡಗೊಡದೆ ಮದಕರಿ ಅಮ್ಮಯ ಕೊಟ್ಟಿಹನು. ಭೀಮನವನು ಎಡಗೊಡದೆ ಮದಕರಿ ಅಮ್ಮಯ ಕೊಟ್ಟಿಹನು. ಮಾಧವನ ಬಂಧನದಿಲ್ಲರೆಗಿನ ಮದಂದ ಪಾಂಡವರ ಮಾಧವನ ಬಂಧನದಿಲ್ಲರೆಗಿನ ಮದಂದ ಪಾಂಡವರ ಸದನದಲ್ಲಿ ಮದವ ಮುರಿದು ಹವರ ಪೌನವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ಹವರ ಕ್ರೋಧವನ್ನು ತೀರಿಸಿಕೊಳ್ಳಲು ಹೊರದಿನಾಂ ತೊರಳುವೆ ಭಾರತ ನಗರಕ್ಕೆ, ಹೊರದಿನಾಂ ತೊರಳುವೆ ಭಾರತ ನಗರಕ್ಕೆ. ಮಧ್ಯಮ ಪಾಂಡವನಾದ ಪಾರ್ಥನು ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟಿರುವನು. ಆದರೆ ನನ್ನ ಸುದೈವದ ಬಲದಿಂದ ಆತನಿಗಿಂತ ಮೊದಲೇ ಹೋಗಿ ಆ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು.